Sunshine, sunshine. ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರದ ಲಾಗ್ ಆಗಿರುತ್ತೆ. ನಾನು ಇದನ್ನು ಆಚರಿಸ್ತಿರೋದು 3ನೇ ಶುಕ್ರವಾರ, ಆದರೆ ನಾನು ಇದು ಮೊದಲನೇ ವಾರ ಆಚರಿಸ್ತಿರೋದು. ಏಕೆಂದರೆ ಫಸ್ಟ್ನೇ ವಾರ ನಾನು ರಜಾ ಆಗಿದ್ದ ಕಾರಣ ನಾನು ಆಚರಿಸೋಕ್ಕಾಗಿರಲಿಲ್ಲ. ಇನ್ನು 2ನೇ ವಾರ ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ ಕೋಲಾರಕ್ಕೆ, ಅದರಿಂದ ನಾನು ಅಲ್ಲಿ ದೇವ್ರ ದರ್ಶನ ಸಿಕ್ಕಿ ಅಂದರೆ ದರ್ಶನ ಪಡ್ಕೊಂಡು ಬಂದಿದ್ದೆ. ನನಗೆ ಭಾಗ್ಯ ಸೌಭಾಗ್ಯ ಅನ್ನಿಸ್ತು. ಇನ್ನು ಅಲ್ಲಿ ದೀಪ ಎಲ್ಲ ಹಚ್ಚಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ಏನೂ ತೊಗೊಂಡೋಗಿರಲಿಲ್ಲ ನಾನು. ಅಂದರೆ ಯಾಕೆ ಅಲ್ಲಿತ್ತು ತೊಗೊಂಡು ಹಚ್ಬೋದಿತ್ತು, ಯಾಕೋ ಹಂಗೆ ಅನ್ನಿಸ್ಲಿಲ್ಲ ನನಗೆ. ದರ್ಶನ ಸಿಕ್ಕಿದ್ರೆ ಸಾಕು, ಕೈ ಮುಕ್ಕೊಂಬಂದರೆ ಆಶೀರ್ವಾದ ಪಡ್ಕೊಂಬಂದರೆ ಸಾಕು ಅನ್ನಿಸ್ತು ಅಷ್ಟೇ. ಇನ್ನು ಇಲ್ಲಿರೋದು ಚಾಮುಂಡೇಶ್ವರಿ ತಾಯಿನೇ, ಅಲ್ಲಿರೋದು ಚಾಮುಂಡೇಶ್ವರಿ ತಾಯಿನೇ. ನಮಗೆ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ದರ್ಶನ ಸಿಕ್ಕಿದ್ರೆ ಸಾಕು ಅನ್ನೋದೇ ನನ್ನ ಇಂಟೆನ್ಷನ್ ಇತ್ತು. ಇನ್ನು ಅಲ್ಲೆಲ್ಲ ಹೋಗಿ ದರ್ಶನ ಎಲ್ಲ ಪಡ್ಕೊಂಡು ಆ ರಶಲ್ಲಿ ನಿಜವಾಗ್ಲೂ ನಮಗೆ ದರ್ಶನ ಸಿಕ್ಕಿದ್ದೆ ಇದು. ಇನ್ನು ಅಲ್ಲಿಂದ ಬಂದು ಇಲ್ಲಿ ಈ ವಾರ ಮನೇಲಿ ಮಾಡೋಣ, ಯಾಕೆಂದರೆ ಅಲ್ಲಿಂದ ಬಂದು ಅವತ್ತು ನೈಟ್ ಆಗಿಬಿಟ್ಟಿತ್ತು. ಸಿಂಪಲಾಗಿ ಹಂಗೆ ದೇವ್ರ ಪಾತ್ರೆ ಏನೂ ಕ್ಲೀನ್ ಮಾಡಿರಲಿಲ್ಲ ದೇವ್ರ ಮನೇಲಿ, ಹಂಗೆ ದೀಪ ಹಚ್ಚಿದೆ. ಇನ್ನು ಈ ವಾರನಾದರೂ ನಿಂಬೆಹಣ್ಣು ದೀಪ ಹಚ್ಚೋಣ ನಮ್ಮ ಮನೇಲಿ, ನಮ್ಮೂರಲ್ಲಿ ಅಂತ ಅನ್ನಿಸ್ತು. ಆಯಿತು ಅಂತ ಅಂದ್ಬಿಟ್ಟು ಇನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆನೇ ಒಂದು ಸ್ವಲ್ಪ ಬೇಗ ಇದ್ದು, ಗೊತ್ತಲ್ಲ, ನಿತ್ಯ ಕರ್ಮಗಳೆಲ್ಲ ಮುಗಿಸಿ, ಇನ್ನು ಕಸ ಗುಡಿಸಿ, ಬಾಗಿಲು ಕಸ ಎಲ್ಲ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಬೆಳಗಿ, ಮಾಮೂಲಿ ಇದ್ದೇ ಇರುತ್ತಲ್ಲ ದಿನನಿತ್ಯದ ಕೆಲಸಗಳು, ಇದನ್ನೆಲ್ಲ ಮಾಡಿ ರಂಗೋಲಿ ಬಿಟ್ಟು. ಬಾಯಲ್ಲಿ ಹೇಳೋದು ಎಷ್ಟು ಸುಲಭ ಆಗಿರುತ್ತೆ ಅಂದರೆ ಮಾಡೋ ತನಕ ಟೈಮು ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟೇ ಫಾಸ್ಟಾಗಿ ಮಾಡೋಕ್ಕೋದ್ರೂ ಟೈಮ್ ಆಗೇ ಬಿಡುತ್ತೆ ಗಡಿಬಿಡೀಲಿ. ಅಂದರೆ ನನಗೆ ಏನಂದರೆ ಒಂದು ಟೆನ್ಷನ್ ಇರಲಿಲ್ಲ, ಆರಾಮಾಗಿದ್ದೆ. ಅಂದರೆ ನನ್ನ ಮಗನಿಗೆ ಈ ಸರಿ ರಜಾ ಇದ್ದಿದ್ದರಿಂದ ಆರಾಮಾಗಿ ಕೂಲಾಗಿ ಟೆನ್ಷನ್ ಇಲ್ಲದೆ ಮಾಡಿದೆ. ಇಲ್ಲಾಂದರೆ ತಿಂಡಿ ಮಾಡಿಬಿಟ್ಟು ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಈಗಲೂ ತಿಂಡಿ ಮಾಡಿದೆ ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಬೇಗ ಮಾಡಬೇಕು ಕಾಲೇಜಿದ್ದರೆ. ಇವಾಗ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಒಂಚೂರು ಬೇಗ ಮಾಡೋದನ್ನ ಸ್ವಲ್ಪ ಲೇಟಾಗಿ ಮಾಡಿದೆ ಅಷ್ಟೇ. ಇನ್ನು ಅದಕ್ಕೇ ಎಲ್ಲ ರೆಡಿಯಾಗಿ ಇನ್ನು ನಮ್ಮ ಮನೆಯವ್ರು ಬರೋ ತನಕ ನಾನು ಸ್ನಾನ ಮಾಡ್ಕೊಬಿಟ್ರೆ ಸರಿ. ಇಲ್ಲ ಅಂದರೆ ಅವರು ಸ್ನಾನ ಕೂತ್ಕೊಬಿಟ್ರೆ ಇನ್ನು ಅವ್ರ ಕೆಲಸಕ್ಕೆ ರೆಡಿ ಆಗೋಕ್ಕೆ ಅವ್ರು ನಿಂತ್ಕೊಬಿಡ್ತಾರೆ. ಇನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವ್ರು ಮಾಡೋದು ಸರಿ ಇಲ್ವಾ, ನಾನು ಮಾಡೋದು ಸರಿನಾ ಅಂತ ಅಂದರೆ ಅದಂತಲ್ಲ. ಯಾಕೆಂದರೆ ನಮ್ಮ ಮನೇಲಿ ಸೋಲಾರ್ ಮಾತ್ರ ಹಾಕ್ಸಿರೋದು, ಕಡೆಯೇ ಇಲ್ಲ ನಮಗೆ. ಹೀಟ್ರಿ ಇರೋದು, ಅದರಲ್ಲಿ ಕಾಯಿಸ್ಕೊಂಡು ಉಯ್ಕೋಬೇಕು ಅಂದರೆ ಲೇಟ್ ಆಗುತ್ತೆ. ಅದರಲ್ಲೂ ಈಗ ಮೋಡ ಇರೋದ್ರಿಂದ ಸೋಲಾರಲ್ಲಿ ಒಬ್ಬರು ಮಾತ್ರ ಉಯ್ಕೋಬೋದು. ಇನ್ನು ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ನನ್ನ ಕೆಲಸ ಇದ್ದಿದ್ದ ದಿನಗಳಲ್ಲಿ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಸರಿ, ಲೇಟ್ ಮಾಡಿಕೊಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನೇ ಫಸ್ಟ್ ಮಾಡ್ಕೊಬಿಟ್ರೆ ಅವ್ರಿಗೊಂದು ಸ್ವಲ್ಪ ನೀರಲ್ಲಿ ಹೀಟ್ರಲ್ಲಿ ಕಾಯ್ಸೋಕೆ ಇಟ್ಬಿಟ್ರೆ ಆಮೇಲೆ ಬಂದು ಮಾಡ್ಕೋತಾರೆ. ನನ್ನ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಸ್ನಾನ ಮಾಡೋ ತನಕ ನಾನು ಕಾಯ್ಕೊಂಡಿದ್ದು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡೋಕೆ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ಬರೋಕ್ಕಿಂತ ಮುಂಚೆನೇ ಸ್ನಾನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಸ್ನಾನ ಮುಗಿಸ್ಕೊಂಡೆ. ಈ ಸ್ನಾನ ಮುಗಿಸ್ಕೊಂಡು ಒಂದು ಸ್ವಲ್ಪ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕಿಟ್ಟು ತುಂಬ ದಿನ ಆಗಿತ್ತು ಹಾಲು ಮಾಡಿಬಿಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು ಖೀರು ಮಾಡೋಕ್ಕಿಟ್ಟೆ. ಇನ್ನು ಹಂಗೇ ತಿಂಡಿಗೂ ರೆಡಿ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ತಿಂಡಿಗೂ ರೆಡಿ ಮಾಡಿಬಿಟ್ಟೆ. ಏನಿಲ್ಲ, ಸಿಂಪಲಾಗಿ ಉಪ್ಪಿಟ್ಟು ಮಾಡಿದೆ ಅಷ್ಟೇ. ಏನು ಯಾಕೆಂದರೆ ಅದಾದರೆ ಸ್ವಲ್ಪ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು, ಕ್ವಿಕ್ಕಾಗಿ ಆಗುತ್ತೆ, ಅದನ್ನು ಮಾಡಿಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡೆ. ಇನ್ನು ಹಂಗೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಪೂಜೆ ವಿಡಿಯೋ ಏನು ಹಾಕೋಕ್ಕೆ ಹೋಗಲಿಲ್ಲ ನಿಮಗೆ, ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು. ಯಾಕೆಂದರೆ ನಮ್ಮನೆಯವ್ರು ಹೇಳಿದ್ನಲ್ಲ, ನಮ್ಮನೆಯವ್ರು ರೆಡಿ ಆಗೋ ತನಕ ನಾನು ಅವ್ರ ಜೊತೆನೇ ಹೊರಟ್ಬಿಟ್ರೆ ಸರಿಯಾಗುತ್ತೆ ದೇವಸ್ಥಾನಕ್ಕೆ. ಅಲ್ಲಿ ಬಿಡಿಸ್ಕೊಬಿಡ್ಬೋದು. ನಮ್ಮ ಮನೆಯಿಂದ ಅಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇರೋದ್ರಿಂದ ಹೋಗ್ಬೇಕಾದ್ರೆ ಅವ್ರ ಹತ್ರ ಬಿಡಿಸ್ಕೊಬಿಟ್ರೆ, ಬರಬೇಕಾದ್ರೆ ಆಟೋದಲ್ಲಿ ಅಥವಾ ನಡ್ಕೊಂಡು ಯಾವ ಥರ ನನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ಅವರು ನನ್ನ ಅಷ್ಟರೊಳಗೆ ಇವತ್ತು ರೆಡಿಯಾಗಿದ್ದೆ ಇದು ಕರ್ಕೊಂಡು ಹೋದರು ನನ್ನನ್ನು. ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತಲ್ವ, ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ. ಇನ್ನು ನನ್ನ ಇದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವ. ಅವ್ರ ಕೆಲಸ ಅವ್ರ ಕೆಲಸದಲ್ಲೇ ದೇವ್ರು ನೋಡ್ತಾರೆ. ನಾವು ನಮಗೆ ಇದ್ರಲ್ಲಿ ಸಮಾಧಾನ, ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಅವ್ರಿಗೆ ಅದರಲ್ಲಿ ಸಮಾಧಾನ ಅಷ್ಟೇ. ನಾವು ಆಯಿತು ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ
ಸರಿ ನಿಮ್ಗೆ ನನಗೆ ಬಿಟ್ಕೊಟ್ಬಿಡಿ ಸಾಕು, ನಾನು ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಆಯಿತು, ಹಂಗಾದ್ರೆ ನೀನು ಬೇಗ ರೆಡಿ ಆದರೆ ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಲೇಟ್ ಮಾಡಿದ್ರೆ ನಿನ್ನ ಪಾಡಿಗೆ ನೀನು ಹೋಗ್ಬೇಕು, ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ ಅಂತ ಹೇಳಿದ್ರು. ಆಯಿತು ಸರಿ ಅಂತ ಅಂದ್ಬಿಟ್ಟು ಹಂಗೆ ಅಂದಮೇಲೆ ಕಂಡೀಷನಾಗಿ ನಾವು ರೆಡಿಯಾಗಿಬಿಡ್ಬೇಕಲ್ವ, ಇಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವರೇನು, ರೀ ಪ್ಲೀಸ್ ಹಂಗೆ ಹಿಂಗೆ ಪೂಸಿ ಹೊಡೆದ್ರೆ ಇಲ್ಲ ಕರ್ಕೊಂಡು ಹೋಗಲ್ಲ, ನೀನು ಹೇಳಿದ್ನಲ್ಲ ನಾನು ರೆಡಿ ಆಗಬೇಕಿತ್ತು ಅಂತಾರೆ. ಅದಕ್ಕೆ ಇನ್ನು ಅವರು ರೆಡಿ ಆಗಿಬಿಟ್ಟಿದ್ರು ಆಲ್ರೆಡಿ, ನಾನು ರೆಡಿ ಆಗಿಬಿಡೋಣ ಅಂತ ಚಕ ಚಕ ಅಂತ ರೆಡಿ ಆದೆ. ಇನ್ನು ರೆಡಿ ಆಗಿಬಿಟ್ಟು ಇನ್ನು ಸ್ಕೂಟ್ರ್ ಹತ್ಕೊಂಡು ಇನ್ನು ದೇವಸ್ಥಾನದಲ್ಲೇ ಸ್ಟಾಪ್ ಕೊಟ್ಬಿಟ್ಟು ಹೊರಡ್ತಾ ಇದ್ರು ಅವರು. ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಸದ್ಯ ನನಗೆ ಬಿಟ್ಕೊಟ್ರಲ್ಲ ಅಷ್ಟು ಒಂಥರ ಹೆಲ್ಪ್ ಆಯಿತು ನನಗೆ. ಇನ್ನು ಹಂಗೂ ನೋಡಿ ಅದು ಅರ್ಜೆಂಟಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ನನಗೂ ಏನಾದರೂ ಒಂದೊಂದು ಮರ್ತೇ ಬಿಡ್ತೀವಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಸದ್ಯ ನಾನು ಅಂದರೆ ಎಲ್ಲನೂ ತೊಗೊಂಡಿದ್ದೆ, ಕೈ ಒರೆಸೋಕ್ಕೆ ಚಿಕ್ಕದಾಗಿ ಒಂದು ಟವಲ್ ಮುಚ್ಕೋತೀವಲ್ಲ ಅದನ್ನೇ ತೊಗೊಂಡೋಗಿರಲಿಲ್ಲ, ಹ್ಯಾಂಡ್ ಕರ್ಚಿಫು ಅಥವಾ ಏನು ತೊಗೊಂಡೋಗಿಲ್ಲ ಅವತ್ತು, ಹಂಗೆ ಹೊಟ್ಟೋಗಿದ್ದೀನಿ. ಇನ್ನು ನಿಂಬೆಹಣ್ಣು ದೀಪ ಅಲ್ವಾ, ಹಿಂಡಿದಾಗೆಲ್ಲ ಒಂದು ಸ್ವಲ್ಪ ಕೈಗೆಲ್ಲ ಆಗುತ್ತಲ್ವ. ಇನ್ನು ನನ್ನ ಫ್ರೆಂಡ್ ಬಂದಿದ್ದರು, ಸ್ವಲ್ಪ ಅವರು ಕೊಟ್ಟರು ತಗೊಳ್ಳಿ ಪರವಾಗಿಲ್ಲ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ನೋಡಿ ದೇವಸ್ಥಾನದಲ್ಲಿ ಇದೊಂದು ಒಂಥರ ಖುಷಿ ಆಗುತ್ತೆ, ನಾವು ಯಾರೋ ಏನೋ ಗೊತ್ತಿರಲ್ಲ, ಪರಿಚಯ ಇರಲ್ಲ, ನನಗೆ ಪರಿಚಯ ಇರೋ ಫ್ರೆಂಡು ಸಿಕ್ಕಿದ್ರು ಅಕ್ಕಪಕ್ಕ ಇನ್ನೂ ಕೆಲವರು ಇದ್ರಲ್ಲ, ಅವರು ಮ್ಯಾಚ್ ಬಾಕ್ಸ್ ಕೊಡಿ ಮತ್ತು ನೈಫು, ಕೆಲವರು ಚಾಕು ತಂದಿರಲಿಲ್ಲ ಅವರು, ಆ ಥರ ಎಲ್ಲರೂ ಇಸ್ಕೊಂಡ್ರು. ನಾವು ಇಲ್ಲದೆ ಇರೋದೆಲ್ಲ ಅವ್ರ ಹತ್ರ ಇಸ್ಕೊತಿದ್ವಿ. ಆ ಥರ ಒಂಥರ ಅಲ್ಲಿ ಚೆನ್ನಾಗಿರುತ್ತೆ, ನಾವು ಗೊತ್ತೇ ಇರೋಲ್ಲ ಅಲ್ಲಿ ಹೆಂಗೆ ಒಬ್ರಿಗೊಬ್ರು ಪರಿಚಯ ಆಗ್ತೀವಿ, ಹೆಂಗೆ ಮಾತಾಡ್ಸ್ಕೊಳ್ತೀವಿ ನೋಡಿ, ಒಬ್ರಿಗೊಬ್ರು ನೋಡಿರಲ್ಲ, ಆ ಥರ ಆಯಿತು. ಒಂಥರ ಎಲ್ಲರೂ ಇಲ್ಲದೆ ಇದ್ದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರು. ನನಗೂ ಒಬ್ಬರು ಕವರ್ ಕೊಟ್ಟರು, ಅಂದರೆ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ರಸ ಹಾಕ್ತೀವಲ್ಲ ಅದನ್ನು ತಗೊಳ್ಳಿ, ಇದಕ್ಕೆಲ್ಲ ಹಿಂಡ್ಕೊಳ್ಳಿ, ಯಾಕೆಂದರೆ ಗಲೀಜು ಮಾಡಬಾರ್ದು, ಅಲ್ಲೆಲ್ಲ ಸ್ವಲ್ಪ ವೈಟ್ ಆಗಿಬಿಡುತ್ತೆ, ಇಲ್ಲಾಂದರೆ ಹಾಸಿಡ್ತಾರೆ ಅಲ್ವಾ, ಅದು ನೆಲಕ್ಕೆ ಬಿದ್ದರೆ ಎಲ್ಲ ವೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ರಟ್ಟೆಲ್ಲ ಹಾಸಿ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡಿದರು. ಅಂದರೆ ಓದೋರಿಗೆ ಅನುಕೂಲ ಆಗಲಿ, ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಎಲ್ಲ ಗಲೀಜು ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ನಾವು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇನ್ನು ಆವತ್ತಿನ ದಿನ ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು, ಒಂಥರ ಹಬ್ಬದ ವಾತಾವರಣವೇ ಇತ್ತು ದೇವಸ್ಥಾನದಲ್ಲಂತೂ. ಒಂಥರ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ರೋಡ್ ಪೂರ್ತಿನೇ ಹಬ್ಬದ ಸಡಗರದ ವಾತಾವರಣ ಇತ್ತು. ದೇವರ ಅಲಂಕಾರ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಆ ಥರ ಇತ್ತು. ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ತೆಗಿಯೋಕ್ಕೆ ಆಗಲಿಲ್ಲ, ಯಾಕೆಂದರೆ ರಶ್ ಇತ್ತು. ಏನಾದರೂ ಹಿಂಗೆ ಕರೆಕ್ಟಾಗಿ ಹಿಡಿಯೋಕೆ ಹೋದರೆ ಕೈ ಅಡ್ಡ ಕಾಲಡ್ಡ, ಇಲ್ಲಾಂದರೆ ಪುರೋಹಿತರು ಬರ್ತಿದ್ರು. ನಾವು ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋದೇ ಬೆಟರ್, ಕೆಲವು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಇನ್ನು ಅವರು ಎಲ್ರಿಗೂ ಹಣ್ಣು ಕಾಯಿ ಪೂಜೆ ಮಾಡ್ತಿರ್ತಾರೆ, ಅರ್ಚನೆ ಮಾಡ್ತಿರ್ತಾರೆ, ಅವರು ಪದೇ ಪದೇ ಆಚೆ ಈಚೆ ಓಡಾಡ್ತಿದ್ರು, ಅದರಿಂದ ಸ್ವಲ್ಪ ಕ್ಲೀನಾಗಿ ಸಿಕ್ತು. ಅದನ್ನು ತೊಗೊಂಡು, ಏಕೆಂದರೆ ನಾವು ರಶ್ ಇರೋ ಟೈಮಲ್ಲಿ ಹೋಗಿದ್ದರಿಂದ ನೀಟಾಗಿ ತೆಗಿಬೇಕು ಅಂದರೆ ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ತೊಗೊಂಡು, ನಿಮ್ಗೆ ಎಷ್ಟು ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ, ದರ್ಶನ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ತೊಗೋತಿದ್ರು ಮುತ್ತೈದೆಯರು, ನಮಗೂ ಕೊಟ್ಟರು. ಕೆಲವರು ಕುಂಕುಮ ಅರ್ಚನೆ ಮಾಡಿಸಿರ್ತಾರಲ್ವ, ಒಬ್ರಿಗೊಬ್ರು ತಗೋತಾರೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ದರ್ಶನ ತಗೊಂಡು ಇನ್ನು ಅಲಂಕಾರ ಒಬ್ಬೊಬ್ಬರು ಹೂನಾರ ಎಲ್ಲ ಕಟ್ಕೊಂಡ್ಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಅದನ್ನು ನೋಡೋಕ್ಕೇ, ಅದು ತುಂಬ ಚೆನ್ನಾಗಿತ್ತು. ಇನ್ನು ಅದನ್ನೇ ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಇನ್ನು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಲೈಟಿಂಗ್ಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಿರ್ತಾರೆ. ಈ ಆಷಾಢ ದಿನಗಳಲ್ಲಂತೂ ಇನ್ನೂ ನೋಡೋಕ್ಕೆ ಅಲಂಕಾರ ತುಂಬ ಚೆನ್ನಾಗಿರುತ್ತೆ ಎಲ್ಲ ದೇವಸ್ಥಾನಗಳು ಎಲ್ಲ ಕಡೆನೂ. ಆದರೆ ಶಕ್ತಿ ಎಲ್ಲ ಕಡೆನೂ ಅದೇ ಶಕ್ತಿ, ಅದೇ ಪಾಸಿಟಿವಿಟಿ ನನಗನ್ಸೋ ಪ್ರಕಾರ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿರುತ್ತೋ ಆ ಥರ. ಕೆಲವು ಸರಿ ನನಗೆ ಎಷ್ಟೋ ಸರಿ ಅನಿಸೈತೆ, ನಮಗೆ ನಾವು ಯೋಚನೆ ಮಾಡ್ತಾ ಕೂತಾಗ ನಮ್ಮದೇ ತಲೆನೋವು ಬಂದು ನಮಗೆ ಸಫರ್ ಪಡ್ತಿರ್ತೀವಿ, ಆ ಥರ ಅನ್ನಿಸ್ತಿರುತ್ತೆ. ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದೆ ನಾನು, ಅಲ್ಲಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ದರ್ಶನ ಅಂದರೆ ಅಷ್ಟು ರಶ್ ಇತ್ತು, ನನಗೆ ಹೋದರೆ ಫುಲ್ಲು ದೇವರೇ ಕಾಣಿಸ್ತಿರ್ಲಿಲ್ಲ, ಏನು ಫುಲ್ಲು ರಶ್ಶು. ಆಮೇಲೆ ಹಂಗೆ ಕೈ ಮುಕ್ಕೊಂಡು ಇನ್ನು ಸಾಕು ಅಂತ ಅಂದ್ಬಿಟ್ಟು ಒಂದೆರಡು ಮೂರು ದೇವಸ್ಥಾನಕ್ಕೆ ಹೋಗಿ ಇನ್ನೂ ಒಂದೆರಡು ಮೂರು ದೇವಸ್ಥಾನಕ್ಕೆ ಮಿಸ್ ಮಾಡೇ ಬಿಟ್ಟೆ. ಆಮೇಲೆ ಸರಿ ಸಾಕು ಅಂತ ಅಂದ್ಬಿಟ್ಟು, ಏಕೆಂದರೆ ಇದೇ ಬರೋ ದೇವಸ್ಥಾನ ಎಲ್ಲ ಒಂದೇ ದಿನಕ್ಕೆ ಮುಗಿಸ್ಬಿಟ್ಟು ಅಂತ ಯಾಕೋ ಗೊತ್ತಿಲ್ಲ, ಸಾಕು ಅನ್ನಿಸ್ತು. ಒಂಥರ ಮನೆಗೆ ಹೋಗೋಣ ಅಂತ ಅನ್ನಿಸ್ತು.
ಇನ್ನೆಲ್ಲ ದೇವ್ರನ್ನ ಕೈ ಮುಕ್ಕೊಂಡು ಇನ್ನು ಬರಬೇಕಾದ್ರಂತೂ ಆಟೋದಲ್ಲಿ ಇನ್ನು ರೋಡಲ್ಲೂ ಉದ್ದಕ್ಕೂ ಚಾಮುಂಡೇಶ್ವರಿ ದೇವಿ ಆಟೋ ಸ್ಟ್ಯಾಂಡಲ್ಲಿ ಮತ್ತು ಅವ್ರವ್ರ ಅಂಗಡಿ ಮುಂದೆ ಎಲ್ಲ ಕಡೆ ಇಟ್ಟು ಪೂಜೆ ಮಾಡಿದರು. ಅದೊಂಥರ ಅದು ಹಬ್ಬದ ವಾತಾವರಣನೇ ಅನ್ನಿಸ್ತಿತ್ತು. ಒಂಥರ ಕೆಲವರು ಅನ್ನದಾನ ಎಲ್ಲ ಮಾಡಿಸ್ತಿದ್ರು. ಅದಂತೂ ಇನ್ನೂ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನು ಅಂದ್ಕೊಂಡಿರ್ತಾರೆ ಅವ್ರವ್ರ ಇಷ್ಟದ ಪ್ರಕಾರ ಅವ್ರಿಗಾಗಿದಾಗ ಇಲ್ಲ ಅವ್ರ ಮನೆಗೆ ನಡ್ಕೊಬಂದಂಗೆ ಏನಾದರೂ ಪದ್ಧತಿಗಳಿದ್ದಂಗೆ ಫಾಲೋ ಮಾಡ್ತಿರ್ತಾರೆ. ಇಲ್ಲ ಅವ್ರು ಅರಸ್ಕೊಂಡಿರ್ತಾರಲ್ಲ ಅದೇನಾದರೂ ಅದರ ರೀತಿ ಮಾಡ್ತಿರ್ತಾರೆ. ಇನ್ನು ನಾನು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಇಲ್ಲಿ ಬಂದು ತಿಂಡಿ ತಿಂದಿರಲಿಲ್ಲ, ಮನೇಲಿ ತಿಂಡಿ ತಿಂದು ಇನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಬೇಗ ಎದ್ದಿದ್ಕೋ ಇಲ್ಲ ತುಂಬ ಫಾಸ್ಟಾಗಿ ಕೆಲಸ ಮಾಡಿ ಅಲ್ಲೆಲ್ಲ ಗಡಿಬಿಡೀಲಿ ಎಲ್ಲ ಕಡೆಗೂ ಓಡಾಡಿ ಬಂದಿದ್ಕೋ ಏನೋ ಸ್ವಲ್ಪ ಯಾಕೋ ಸ್ಟ್ರೈನ್ ಆದಂಗೆ ಆಯಿತು. ಬಂದು ಸ್ವಲ್ಪ ಸುಮ್ಮನೆ ಹಂಗೆ ಫೋನ್ ನೋಡ್ತಾಯಿದ್ದೆ. ಇವತ್ತು ಅದು ಹೆಂಗೆ ನಿದ್ದೆ ಬಂತು ಅಂತಲೇ ಗೊತ್ತಿಲ್ಲ, ನಿದ್ದೆ ಬಂದ್ಬಿಟ್ಟೈತೆ, ನಿದ್ದೆ ಮಾಡಿಬಿಟ್ಟಿದ್ದೀನಿ. ಅಂದರೆ ಬೇಗನೆ ಎಚ್ಚರ ಆಯಿತು, ಬೇಗ ಮಲ್ಕೊಂಡೆ, ಬೇಗನೆ ಎಚ್ಚರ ಆಯಿತು. ಇನ್ನು ಆಚೆಗೆ ಹೋಗಿ ನೋಡಿದ್ರೆ ಅದೇ ಫ್ರೆಂಡು ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ ಅವರೇನೇ ಸಿಕ್ಕಿದ್ರು ಮನೆ ಹತ್ರ. ಇನ್ನು ಅವರು ಇನ್ನೂ ಮನೆಗೆ ಹೋಗಿಲ್ಲ ನಾನು ಅಂತ ಅಂದರು. ನಾನು ಹಂಗೆ ಕೂಗಿದೆ, ಅವ್ರನ್ನ ಮಾತಾಡಿಸ್ದೆ ಬನ್ನಿ ಮನೆಗೆ ಅಂತ. ಇನ್ನು ಅವರು ಇಲ್ಲೇ ಯಾರೋ ಪ್ರಸಾದ ಕೊಡ್ತಿದ್ರು ಅಲ್ಲೇ ಊಟ ಮಾಡ್ಕೊಬಂದಿದ್ದೀವಿ, ಇನ್ನೂ ಒಂದು 2-3 ದೇವಸ್ಥಾನಕ್ಕೆ ಹೋಗಿದೆ ಅಂತ ಅಂದರು. ಇನ್ನು ಅವ್ರಿಗೆ ಕಾಫಿ ಟೀ ಎಲ್ಲ ಕೇಳಿದೆ, ಅವ್ರು ಏನು ಬೇಡ ಅಂತ ಅಂದರು. ಇನ್ನು ಹಂಗೇನೆ ಅವರು ಹೊರಟ್ರು ಮಾತಾಡ್ಬಿಟ್ಟು ಬನ್ನಿ ಮನೆಗೆ ಅಂತ ಎಲ್ಲ ಹೇಳ್ಬಿಟ್ಟು ಹೊರಟ್ರು. ಇನ್ನು ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಅವ್ರ ಜೊತೆ ಮಾತಾಡ್ಬಿಟ್ಟು ಎಲ್ಲ ಆದಮೇಲೆ ತಡಿ ಫಸ್ಟು ಅಡುಗೆಗೆ ರೆಡಿ ಮಾಡಿಬಿಡೋಣ, ಟೈಮ್ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ನನ್ನ ಮಗನೂ ಮಲಗಿಬಿಟ್ಟಿದ್ದ ನಾನು ಮಲಗಿದ್ಕೆ. ಇನ್ನು ಫಸ್ಟ್ ಅವ್ನು ಹೇಳೋ ತನಕ ಅಡುಗೆಗೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎದ್ದು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅನ್ನ ಸಾಂಬಾರು ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದು ತುಂಬ ದಿನವೇ ಆಗ್ಬಿಟ್ಟಿತ್ತು, ಸ್ವಲ್ಪ ಬಾಡೋದಂಗಾಗಿತ್ತು, ಅದನ್ನು ಸ್ವಲ್ಪ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಪಲ್ಯ ಮಾಡಿಟ್ಟು ಅವನು ಇನ್ನೂ ಎದ್ದಿರಲಿಲ್ಲ. ಇನ್ನು ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದೆಲ್ಲ ವಾಶ್ ಆಗಿತ್ತು, ಅದನ್ನೆಲ್ಲ ತೊಗೊಬಂದು ಒಣಗಾಕಿ ಇನ್ನು ಹಂಗೇನೆ ಅಲ್ಲಿ ತನಕ ಆಚೆಗೆ ಬಂದಿರಲಿಲ್ಲ. ನಿದ್ದೆ ಮಾಡಿಬಿಟ್ಟು ಹೊರ್ಗಡೆ ಬಂದರೆ ಒಂಥರ ಏನೋ ಫ್ರೆಶ್ಶು. ಆ ಹೊರ್ಗಡೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಮೋಡ ಇದ್ದಿದ್ದಕ್ಕೂ ಒಂದು ಸ್ವಲ್ಪ ಬಿಸಿಲು ಮೋಡ ಆ ಥರ ಇತ್ತು. ಇನ್ನು ಗ್ರೀನರಿ ಎಲ್ಲ ತುಂಬ ಅದೇನೋ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಸ್ವಲ್ಪ ತೋಟದಲ್ಲಿ ಏನೋ ಕಸ ಎಲ್ಲ ಇತ್ತೇನೋ ಬೆಂಕಿ ಹಾಕ್ಬಿಟ್ಟಿದ್ರು, ಅದೊಂಥರ ಫಾಗಿಯಾಗಿ ಒಂಥರ ಹೊಗೆ ರೀತಿ ಒಂಥರ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೆಟ್ಟ ಎಲ್ಲ ಇತ್ತು. ಒಂಥರ ನಿದ್ದೆ ಮಾಡಿ ಎದ್ದಾಗ ನೀವು ಗಮನಿಸಿದ್ದೀರಾ, ಬೇಕಾದರೆ ನೋಡಿ, ನೇಚರ್ ಎಲ್ಲ ನೋಡಿ ಒಂದು ಸ್ವಲ್ಪ ಕಣ್ಣಿಗೆ ಹಾಯ್ ಅನ್ನಿಸ್ತಿರುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಒಳಗೆ ನೋಡ್ಕೊಂಡು ಕೂತಿರ್ತೀವಲ್ವ, ಒಳಗೆ ಇರ್ತೀವಲ್ವ, ನಮ್ಗೆ ಹಂಗೆ ಅನಿಸುತ್ತೆ. ಆಚೆ ಈಚೆ ನೋಡಿದಾಗ ಪ್ರಕೃತಿ ಮಧ್ಯೆ ಇದ್ದವ್ರಿಗೆ ಏನು ಅನಿಸಲ್ಲ. ಯಾಕೆಂದರೆ ನಮಗೆ ಅಪರೂಪಕ್ಕೆ ಇದು ನೋಡಿದಾಗ ಅಂದರೆ ಹಾಯ್ ಅನಿಸುತ್ತೆ. ನಮಗೆ ಬರೀ ಇಷ್ಟನ್ನೇ ಎಂಜಾಯ್ ಮಾಡ್ತೀವಿ ನೋಡಿ. ಈ ಥರ ನಮ್ಮದು ಇಷ್ಟು ಎಂಜಾಯ್ ಮಾಡಿಕೊಂಡು ಇನ್ನು ನಾನು ಒಂದು ಸ್ವಲ್ಪ 1-2 ರೌಂಡ್ ವಾಕ್ ಮಾಡಿಬಿಟ್ಟು ಇನ್ನು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇನ್ನು ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ನಿಮಗೆ ಇಷ್ಟ ಆಗಿದ್ದು ಏನು ಇಷ್ಟ ಆಯಿತು ಅಂತ ಹೇಳಿ. ಯಾಕೆಂದರೆ ನನಗೆ ಗೊತ್ತಿರೋ ರೀತಿ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ನಾವು ಹಳ್ಳಿ ಕಡೆಯಲ್ಲಿ ನಮಗೆ ಇದು ಅಂದರೆ ಆಷಾಢ ಶುಕ್ರವಾರ ಅದೆಲ್ಲ ಆಚರಣೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಮಗೆ ಏನೋ ಶುಕ್ರವಾರ ದೀಪ ಹಚ್ಚಬೇಕು, ನಿಂಬೆಹಣ್ಣು ದೀಪ ಹಚ್ಚಬೇಕು ಅನ್ನೋದು ಗೊತ್ತಿತ್ತು, ಮಾಡ್ತಿದ್ವಿ. ಆದರೆ ಇದು ಆಷಾಢ ಶುಕ್ರವಾರ ವಿಶೇಷ ಅನ್ನೋದು ಈಗ ಮದುವೆ ಆದಮೇಲೆ ನನಗೆ ಗೊತ್ತಾಯಿತು ಸ್ಪೆಷಲಾಗಿ. ಅಲ್ಲಿ ತನಕ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಮಾಮೂಲಿ ನಿಂಬೆಹಣ್ಣು ದೀಪ ಹಚ್ಚುತ್ತಿದ್ದೆ, ಪೂಜೆ ಮಾಡ್ತಿದ್ದೆ ಅಷ್ಟೇ. ಇನ್ನು ಇಂಥ ದಿನಗಳಲ್ಲೇ ಮಾಡಬೇಕು ಅನ್ನೋದೇನು ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಗೊತ್ತಾಯಿತು. ಆವಾಗಲಿಂದ ನಾವು ಒಳ್ಳೆಯದು ಅಂತ ಹೇಳಿದ್ಮೇಲೆ ಯಾಕೆ ಮಾಡ್ಬೋದು, ನಿಂಬೆಹಣ್ಣಲ್ಲಿ ಅಷ್ಟು ಶಕ್ತಿ ಇದೆ. ಅದು ನಕಾರಾತ್ಮಕತೆಯನ್ನು ಎಳ್ಕೊಳ್ಳುತ್ತೆ, ಸಕಾರಾತ್ಮಕತೆ ಕೊಡುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುತ್ತೆ, ಮನೆಗೂ ಒಳ್ಳೆಯದಾಗುತ್ತೆ. ಅದೊಂದರಿಂದ ಅಷ್ಟು ದೊಡ್ಡ ಪರಿಹಾರ ಐತೆ. ಆರೋಗ್ಯಕ್ಕೂ ಅದರಲ್ಲಿ ತುಂಬ ಬೆನಿಫಿಟ್ ಇದೆ. ಅದು ಸಿಪ್ಪೆಯಿಂದ ಹಿಡಿದು ಅಂದರೆ ಅದನ್ನು ನಿಂಬೆ ರಸದಿಂದ ಹಿಡಿದು ಎಲ್ಲದರಲ್ಲೂ ಅದು ಆಯುರ್ವೇದಿಕ ಪದ್ಧತಿಯಲ್ಲಿ ತುಂಬ ಹೇಳ್ತಾ ಇರ್ತಾರೆ. ನಿಮಗೆ ಗೊತ್ತು, ಇವಾಗೆಲ್ಲ ಟಿ ವಿಲಿ ನ್ಯೂಸಲ್ಲಿ ಮತ್ತು ದಿನ ಬೆಳಗಾದರೆ ಅದನ್ನೇ ಹೇಳ್ತಿರ್ತಾರೆ. ಅದರಲ್ಲಿ ನಾನೇನು ಸ್ಪೆಷಲಾಗಿ ನಿಮಗೆ ಹೇಳೋಂಥದ್ದು ಏನಿಲ್ಲ. ರಜೋಗುಣ ತಪೋಗುಣ ಏನೇನೋ ಇರುತ್ತೆ, ಒಳ್ಳೆಯದು, ಅದು ತುಂಬ ಒಳ್ಳೆಯದು ಅಂತ ಎಲ್ಲ ಹೇಳ್ತಿರ್ತಾರೆ. ಮನಸ್ಸಿಗೆ, ದೇಹಕ್ಕೆ, ಮನೆಗೆ ಎಲ್ಲದಕ್ಕೂ ಒಳ್ಳೆಯದು, ಸಮೃದ್ಧಿ ಎಲ್ಲ ಕೊಡುತ್ತೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಳ್ಳೇದು ಆಲೋಚನೆ ಮಾಡಿಕೊಂಡು ಒಳ್ಳೇದು ಬಯಸ್ಕೊಂಡು ಒಳ್ಳೇದಾಗುತ್ತೆ, ಒಳ್ಳೇದಾಯಿದ್ರಿಂದ ಅಂತ ಅಂದಾಗ ಚಿಕ್ಕ ಚಿಕ್ಕ ಪರಿಹಾರಗಳು, ಚಿಕ್ಕ ಚಿಕ್ಕ ಪೂಜೆ ಮನಸ್ಸಿಗೆ ನೆಮ್ಮದಿ ತಂದುಕೊಡುತ್ತೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ. ಅದಕ್ಕೆ ನಾನು ಮಾಡಿದ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಆವಾಗಿಂದ ಫಾಲೋ
ಮಾಡ್ಕೊಬಂದಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಾನು ಫಾಲೋ ಮಾಡಿಕೊಂಡೇ ಬಂದಿದ್ದೀನಿ. ಒಂದೊಂದ್ಸರಿ ಮಿಸ್ ಆದರೆ ಮನೇಲೂ ಮಾಡೋದುಂಟು, ಆದರೆ ಮನೆಯಲ್ಲಿ ಮಾಡಬಾರ್ದಂತೆ ಒಳಗಡೆ. ಅದರಿಂದ ಹೊರ್ಗಡೆನೇ ಹಚ್ಚಿದ್ದೀನಿ ಕೆಲವು ಸರಿ ಹೋಗೋಕ್ಕಾಗದೇ ಇದ್ದಾಗ. ಏಕೆಂದರೆ ಹೋದ ವರ್ಷ ಎಲ್ಲ ನಾನು ಹೋಗೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಆಗೆಲ್ಲ ಮನೆ ಹೊರಗಡೆನೇ ಪೂಜೆ ಮಾಡಿ ಹಚ್ಚಿದ್ದೆ. ಇನ್ನು ಈ ವರ್ಷ ಅಂತೂ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದೆ. ತುಂಬ ಖುಷಿಯಾಯಿತು, ತುಂಬ ಆರಾಮಾಗಿತ್ತು, ಸಮಾಧಾನದಿಂದ ನೆಮ್ಮದಿಯಿಂದ ಹೋಗಿದ್ದು ಪೂಜೆ ಮಾಡಿಕೊಂಡು ಬಂದೆ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ನಿಂಬೆಹಣ್ಣು ದೀಪ ಹಚ್ಚುತ್ತೀರಾ ಅವರು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ. ಏಕೆ ಅಂದರೆ ಇದು ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಇದು ಫಾಲೋ ಮಾಡದೇ ಇದ್ದರೆ ತಪ್ಪು, ಫಾಲೋ ಮಾಡಿದ್ರೆ ಸರಿ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಅವ್ರವ್ರ ಮನಸ್ಸಿಗೆ ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಇದನ್ನ ಕಂಟಿನ್ಯೂಸ್ ಆಗಿ ಕಂಪಲ್ಸರಿ ಮಾಡಲೇಬೇಕು ಅಂತಲೂ ಏನಿದಿಲ್ಲ. ಕೆಲವರು ಬೆಲ್ಲದ ದೀಪ ಹಚ್ಚುತ್ತಾರೆ, ಕೆಲವರು ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ. ಅವ್ರವ್ರ ಇಚ್ಛೆ ಏನೇನಿರುತ್ತೆ ಆ ಥರ. ನಮಗೆ ಎಲ್ಲ ಮಾಡ್ತಾರಲ್ಲ, ಸಾಮಾನ್ಯವಾಗಿ ಜಾಸ್ತಿ 80% 90% ಇದನ್ನೇ ಮಾಡೋದ್ರಿಂದ ನಾವು ಈ ಸಮಯದಲ್ಲಿ ಅದಕ್ಕೆ ನಾವು ಅದನ್ನೇ ಮಾಡೋದು ಅಷ್ಟೇ. ಇನ್ನು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅನ್ಕೋತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.